ಕೇರಳದ ಅಲೆಪ್ಪಿ ಜಿಲ್ಲೆಯ ಹತ್ತಿರ ಇರುವ ಒಂದು ಚಿಕ್ಕ ಹಳ್ಳಿಯಲ್ಲಿ 2018ರ ಪ್ರವಾಹದ ಸಮಯದಲ್ಲಿ ನಡೆದ ನೈಜ ಘಟನೆಯ ಆಧಾರದ ಮೇಲೆ ಈ ಕಥೆ ರೂಪಿಸಲಾಗಿದೆ. ಮಳೆಯು ಆ ವರ್ಷ ಕೇರಳದಲ್ಲಿ ಅಬ್ಬರಿಸಿತ್ತು. ನದಿಗಳು ಉಕ್ಕಿ ಹರಿಯುತ್ತಿದ್ದವು, ಮನೆಗಳು ನೀರಿನಲ್ಲಿ ಮುಳುಗುತ್ತಿದ್ದವು. ಜನರು ತಮ್ಮ ಜೀವ ಉಳಿಸಿಕೊಳ್ಳಲು ಶಾಲೆಗಳಲ್ಲೂ ದೇವಾಲಯಗಳಲ್ಲೂ ಆಶ್ರಯ ಪಡೆಯುತ್ತಿದ್ದರು. ಅಲೆಪ್ಪಿಯ ಹತ್ತಿರದ ಕೂಟನಾಡು ಪ್ರದೇಶ ಸಂಪೂರ್ಣವಾಗಿ ನೀರಿನಿಂದ ಆವರಿಸಿತ್ತು. ಅದೇ ಹಳ್ಳಿಯಲ್ಲಿ ವಾಸವಾಗಿದ್ದನು 65 ವರ್ಷದ ರಾಮನ್ ನಾಯರ್. ಅವನು ಒಂದು ಚಿಕ್ಕ ದೋಣಿಯನ್ನು ಬಳಸಿಕೊಂಡು ಮೀನುಗಾರಿಕೆ ಮಾಡುತ್ತಿದ್ದ. ಪ್ರವಾಹ ಬಂದ ದಿನ ಅವನ ಮನೆಯೂ ನೀರಿನಿಂದ ಸುತ್ತುವರಿಯಿತು. ಗ್ರಾಮದ ಎಲ್ಲರೂ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಆರಂಭಿಸಿದರು. ಆದರೆ ರಾಮನ್ ತನ್ನ ಮನೆ ಬಿಟ್ಟು ಹೋಗಲು ನಿರಾಕರಿಸಿದ. ಕಾರಣ, ಅವನ ಮನೆಯ ಹಿಂಭಾಗದ ಕೊಠಡಿಯಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆಯಿತ್ತು. ಆ ಪೆಟ್ಟಿಗೆಯಲ್ಲಿ ಅವನ ತಂದೆ ತಾತಂದಿರ ಹಳೆಯ ದಾಖಲೆಗಳು ಮತ್ತು ಕುಟುಂಬದ ದೇವರ ಚಿನ್ನದ ವಿಗ್ರಹ ಇತ್ತು. ರಾತ್ರಿ ಕತ್ತಲಾಗುತ್ತಿದ್ದಂತೆ ನೀರಿನ ಮಟ್ಟ ಏರತೊಡಗಿತು. ಗ್ರಾಮಸ್ಥರು ಇನ್ನೂ ಉಳಿಯಬೇಡ ಎಂದು ಕೂಗಿದರು. ಆದರೆ ರಾಮನ್ ಮನೆಯೊಳಗೆ ಹೋಗಿ ಆ ಪೆಟ್ಟಿಗೆಯನ್ನು ಹುಡುಕತೊಡಗಿದ. ಅಷ್ಟರಲ್ಲಿ ಮನೆಯ ಗೋಡೆಯೊಂದು ಕುಸಿದು ಬಿದ್ದಿತು. ನೀರು ಭೀಕರವಾಗಿ ಒಳಗೆ ನುಗ್ಗಿತು. ಹೊರಗಿದ್ದ ಜನರು ರಾಮನ್ ಈಗ ಬದುಕಿರಲಾರನೆಂದು ಭಯಪಟ್ಟರು. ಆದರೆ ಕೆಲವೇ ಕ್ಷಣಗಳಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಮನೆಯ ಮೇಲ್ಛಾವಣಿಯ ಮೇಲೆ ಒಂದು ಕಪ್ಪು ನಾಯಿಯು ಭಾರೀ ಶಬ್ದದಲ್ಲಿ ಭೋಂಗರೆಯಲು ಆರಂಭಿಸಿತು. ಆ ನಾಯಿ ರಾಮನ್ ಸಾಕುತ್ತಿದ್ದ ಕರಿ ಎಂಬ ನಾಯಿ. ಅದು ನಿರಂತರವಾಗಿ ಒಂದೇ ದಿಕ್ಕನ್ನು ನೋಡುತ್ತಾ ಅರೆತಿತ್ತು. ಅಲ್ಲಿದ್ದ ರಕ್ಷಣಾ ತಂಡದವರಿಗೆ ಅನುಮಾನ ಬಂತು. ಅವರು ದೋಣಿಯನ್ನು ಆ ದಿಕ್ಕಿಗೆ ತೆಗೆದುಕೊಂಡು ಹೋದರು. ನೀರಿನ ಮಧ್ಯೆ ಮುಳುಗುತ್ತಿದ್ದ ಮರದ ತುಂಡನ್ನು ಹಿಡಿದು ರಾಮನ್ ಜೀವ ಉಳಿಸಿಕೊಳ್ಳಲು ಹೋರಾಡುತ್ತಿದ್ದ. ಅವನು ಸಂಪೂರ್ಣ ದಣಿದಿದ್ದ. ತಕ್ಷಣವೇ ಅವರನ್ನು ದೋಣಿಗೆ ಎತ್ತಿಕೊಂಡರು. ಆದರೆ ಆಶ್ಚರ್ಯ ಅಲ್ಲಿ ಮುಗಿದಿಲ್ಲ. ರಾಮನ್ ಕೈಯಲ್ಲಿ ಆ ಹಳೆಯ ಮರದ ಪೆಟ್ಟಿಗೆಯೇ ಇತ್ತು. ಎಲ್ಲರೂ ನಿನ್ನ ಜೀವಕ್ಕಿಂತ ಇದು ಮುಖ್ಯವೇ ಎಂದು ಕೇಳಿದಾಗ ರಾಮನ್ ಕಣ್ಣೀರಿನಿಂದ ಹೇಳಿದನು, ಈ ಪೆಟ್ಟಿಗೆಯಲ್ಲಿ ನಮ್ಮ ಕುಟುಂಬದ ಇತಿಹಾಸ ಇದೆ. ಇದು ಕಳೆದು ಹೋದರೆ ನಮ್ಮ ಬೇರುಗಳೇ ಕಳೆದು ಹೋಗ್ತವೆ. ರಕ್ಷಣಾ ಶಿಬಿರಕ್ಕೆ ಬಂದ ನಂತರ ಆ ಪೆಟ್ಟಿಗೆಯನ್ನು ತೆರೆದಾಗ ಎಲ್ಲರೂ ಬೆರಗಾದರು. ಅದರೊಳಗೆ 100 ವರ್ಷ ಹಳೆಯ ದಾಖಲೆಗಳ ಜೊತೆಗೆ ಬ್ರಿಟಿಷರ ಕಾಲದ ಅಪರೂಪದ ನಾಣ್ಯಗಳು ಮತ್ತು ದೇವಸ್ಥಾನಕ್ಕೆ ಸೇರಿದ್ದ ಒಂದು ಚಿನ್ನದ ಪ್ರತಿಮೆ ಇತ್ತು. ನಂತರ ಇತಿಹಾಸ ತಜ್ಞರು ಪರಿಶೀಲಿಸಿದಾಗ ಆ ವಸ್ತುಗಳು ಅಪಾರ ಐತಿಹಾಸಿಕ ಮೌಲ್ಯ ಹೊಂದಿವೆ ಎಂದು ತಿಳಿದುಬಂತು. ಆ ದಿನದಿಂದ ರಾಮನ್ ನಾಯರ್ ಮತ್ತು ಅವನ ನಾಯಿ ಕರಿ ಕೇರಳದ ಹಲವಾರು ಪತ್ರಿಕೆಗಳಲ್ಲಿ ಸುದ್ದಿಯಾದರು. ಜನರು ಹೇಳತೊಡಗಿದರು, ಪ್ರವಾಹದಲ್ಲಿ ಮನೆಗಳು ಮುಳುಗಿದರೂ ಒಂದು ನಾಯಿಯ ನಿಷ್ಠೆ ಮತ್ತು ಒಬ್ಬ ವೃದ್ಧನ ಧೈರ್ಯ ಒಂದು ಕುಟುಂಬದ ಇತಿಹಾಸವನ್ನು ಉಳಿಸಿತು. ಈ ಘಟನೆ ಇಂದಿಗೂ ಕೇರಳದಲ್ಲಿ ಹಲವರ ಮನಸ್ಸನ್ನು ಆಶ್ಚರ್ಯದಿಂದ ತುಂಬಿಸುತ್ತದೆ.